ಜೊತೆಗೆ ನೀನು ಇರಲು ನನಗೆ ನೀನು ನಿನಗೆ ನಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಡೈಲಿ ವೀಡಿಯೋಸ್ ಆಗಿ ಇವತ್ತು ಹೊಸ ವೀಡಿಯೋ ನೋಡೋಣ ಫ್ರೆಂಡ್ಸ್. ಅದಕ್ಕೆ ಡೈಲಿ ಕೊಡೋ ಹಾಗೆ ಬಿಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅವನ್ನೆರಡನ್ನೂ ರೈಟ್ ಮಿಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಆ್ಯಡ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಲ್ ಕಂಪೋಸಿಷನ್ ಏರಿಯಾ ಅಂತ ಕೊಡಿ ಫ್ರೆಂಡ್ಸ್. ಈ ಥರ ಫೋಟೋನ ಫುಲ್ಲು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟ್ ಎಂಡ್ವರೆಗೆ ತಂದು ಫ್ರೆಂಡ್ಸ್. ಇದು ಒಂದೇ ಫೋಟೋ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ಈ ಫೋಟೋಕ್ಕೆ ಕೆಳಗೆ ಒಂದು ಲೇಯರ್ ಕೊಟ್ಟಿರ್ತೀನಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಇಮೇಜ್ ಅಂತ ಇರುತ್ತೆ ಫ್ರೆಂಡ್ಸ್. ಅದನ್ನು ಕಾಪಿ ಮಾಡಿಕೊಂಡು ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ಲೇಯರ್ ತಿರ್ಗಾ ಬ್ಯಾಕ್ಗೆ ಬಂದು ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ಗ್ರೂಪ್ 1 ಅಂತ ಇರುತ್ತಲ್ಲ, ಅದನ್ನ ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದನ್ನು ತಂದು ಇಲ್ಲಿ ಪೇಸ್ಟ್ ಲೇಯರ್ ಮೇಲೆ ಕೊಡಿ ಫ್ರೆಂಡ್ಸ್. ಈ ಥರ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದು ಈ ಥರ ಬಂದಿರುತ್ತೆ ಫ್ರೆಂಡ್ಸ್ ಫೋಟೋ. ಇದರಲ್ಲಿ ನಮ್ಗೆ ಯಾವುದಾದ್ರೂ ಬೇರೆ ಫೋಟೋ ಬೇಕು ಅಂದರೆ ಇದನ್ನ ಡಿಲೀಟ್ ಮಾಡಿಕೊಂಡೆ ಫ್ರೆಂಡ್ಸ್. ಈ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಲಾಂಗ್ ಪ್ರೆಸ್ ಮಾಡಿಕೊಂಡು ಕೆಳಗೆ ತಂದು ಫ್ರೆಂಡ್ಸ್. ಇದನ್ನು ಫೋಟೋನ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಲಾಸ್ಟ್ ಎಂಡ್ವರೆಗೆ ಬರುತ್ತೆ ಫ್ರೆಂಡ್ಸ್. ಆಮೇಲೆ ತಿರ್ಗಾ ಬ್ಯಾಕ್ಗೆ ಬಂದು ಈ ಥರ ಬಂದಿರುತ್ತೆ ಫ್ರೆಂಡ್ಸ್ ಲೇಯರ್. ಇದಾದಮೇಲೆ ಬ್ಯಾಕ್ಗೆ ಬಂದು ಶೇಕ್ ಎಫೆಕ್ಟಲ್ಲಿ ಫ್ರೆಂಡ್ಸ್ ಕಿಂಗ್ ಮತ್ತು ಈ PNG ಎರಡು ಕೊಡ್ತೀನಿ ಫ್ರೆಂಡ್ಸ್. ಅವನ್ನೆರಡನ್ನೂ ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಪಿ ಲೇಯರ್ಸ್ ಅಂತ ಮಾಡಿಕೊಂಡು ಇದು ಜಾಸ್ತಿ ಆಗಿರುತ್ತೆ ಫ್ರೆಂಡ್ಸ್. ಇದನ್ನ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಅವೆರಡನ್ನೂ ಇಲ್ಲಿ ಕೊಡಿ ಫ್ರೆಂಡ್ಸ್. ಇದನ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಿಂಗ್ ಅಂತ ಇರೋದನ್ನ ಇದನ್ನು ಇನ್ನೊಂದು ಸ್ವಲ್ಪ ನೀರಿದೆ ಫ್ರೆಂಡ್ಸ್. ಇದಾದಮೇಲೆ ಫ್ರೆಂಡ್ಸ್ ಬ್ಯಾಕ್ಗೆ ಬಂದು ಇದರಲ್ಲಿ ಒಂದು ಲೇಯರ್ ಇರುತ್ತೆ ಫ್ರೆಂಡ್ಸ್ ಹಾಡಿಂಗ್, ಅದನ್ನು ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಪಿ ಮಾಡಿಕೊಂಡು ಇನ್ನೊಂದು ಬ್ಯಾಕ್ಗ್ರೌಂಡ್ ವಿಡಿಯೋ ಅಂತ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅವೆರಡನ್ನು ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿ ಫ್ರೆಂಡ್ಸ್. ಅದಾದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಥರ ಬರೋಕ್ಕೆ ಮುಂಚೆ ಫ್ರೆಂಡ್ಸ್ ಇನ್ನೊಂದು ಕೆಲಸ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಲೇಯರ್ನ ತಗೊಂಡು ಅದನ್ನು ಈ ಥರ ಬ್ಲ್ಯಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇದನ್ನ ವೈಟ್ ಮಾಡಿ ಫ್ರೆಂಡ್ಸ್. ಇದನ್ನ ಆಮೇಲೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇದನ್ನು ಫೋಟೋ ಮೇಲೆ ತನ್ನಿ ಫ್ರೆಂಡ್ಸ್. ಫೋಟೋ ಮೇಲೆ ತಂದು ಲಾಸ್ಟ್ ಎಂಡ್ವರೆಗೂ ತನ್ನಿ ಫ್ರೆಂಡ್ಸ್. ಎಂಡ್ವರೆಗೂ ತಂದಾದ್ಮೇಲೆ ಇದನ್ನ ಡಾರ್ಕಲ್ಲಿ ಹೋಗಿ ಮಲ್ಟಿಪ್ಲೈ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಥರ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಈ ಥರ ಆದಮೇಲೆ ಫ್ರೆಂಡ್ಸ್ ಚೆಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಡಿಯೋನ 1080ಗೆ ಇಟ್ಟು ಫುಲ್ ಅಂತ ಕೊಟ್ಟು ಎಕ್ಸ್ಪೋರ್ಟ್ ಮಾಡಿ ಫ್ರೆಂಡ್ಸ್.